ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಮಾ, ನನ್ನ ಮಗಳು ಯುವಿಕಾ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ಮೊದಲ ಮಗುವಿನ ಬಗ್ಗೆ ಹೇಳಿದ್ದೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಕಮೆಂಟ್ಸ್ ಓದಿದಾಗ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ಯಾಕಂದರೆ ನೀವು ಹಲವರು ನನ್ನ ನೋವನ್ನು ಅರ್ಥ ಮಾಡಿಕೊಂಡಿದ್ದಿರಿ. ನಿಮ್ಮ ನೋವುಗಳನ್ನು ಸಹ ನನ್ನೊಟ್ಟಿಗೆ ಹಂಚಿಕೊಂಡಿರಿ. ಒಬ್ಬ ತಾಯಿಯಾಗಿ ಮಗುವನ್ನು ಕಳೆದುಕೊಳ್ಳುವುದು ಅದೊಂದು ಜೀವನದಲ್ಲಿ ಮರೆಯಲಾಗದಂಥ ಒಂದು ದೊಡ್ಡ ನೋವು. ಆ ದಿನಗಳನ್ನು ನೆನಪಿಸಿಕೊಂಡ್ರೆ ಇನ್ನೂ ನನ್ನ ಹೃದಯದಲ್ಲಿ ಭಾರ ಅಂತ ಅನಿಸುತ್ತೆ. ಒಬ್ಬ ಅಮ್ಮನ ಕನಸು ಏನು ಗೊತ್ತಾ? ತನ್ನ ಮಗುವನ್ನು ಕೈಯಲ್ಲಿ ಹಿಡಿದು ಅವರ ನಗು ನೋಡೋದು, ಅವರ ಮೊದಲ ಹೆಜ್ಜೆ ನೋಡೋದು, ಅವರ ಫ್ಯೂಚರ್ ಬಗ್ಗೆ ಕನಸು ಕಾಣೋದು ಅಲ್ವಾ? ಆದರೆ ಕೆಲವೊಮ್ಮೆ ಜೀವನ ಆ ಕನಸುಗಳನ್ನು ಅಕಸ್ಮಾತ್ ಮುರಿದೇ ಬಿಡುತ್ತೆ. ಆ ಸಮಯದಲ್ಲಿ ನಾನು ತುಂಬ ಕೇಳ್ಕೊಂಡೆ, ಯಾಕೆ ನನ್ನ ಮಗುವಿಗೆ ಹೀಗೆ? ನನ್ನ ತಪ್ಪೇನು ಅಂತ. ಆದರೆ ಕೆಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಇಲ್ಲ, ನಿಜಾನೇ ಅಲ್ವಾ? ಕೆಲವೊಮ್ಮೆ ಜೀವನ ನಮ್ಮನ್ನು ತುಂಬ ಪರೀಕ್ಷಿಸುತ್ತೆ. ಆ ಸಮಯದಲ್ಲಿ ನನ್ನ ಮನಸ್ಸು ಸಂಪೂರ್ಣ ಖಾಲಿಯಾಗಿತ್ತು. ಆದರೆ ಒಂದು ಸತ್ಯ ಇದೆ, ಜೀವನ ಎಷ್ಟೇ ಕಠಿಣ ಆದರೂ ಅದು ಯಾವತ್ತೂ ಅಲ್ಲೇ ನಿಲ್ಲೋದಿಲ್ಲ. ಕಾಲ ನಿಧಾನವಾಗಿ ಮುಂದೆ ಸಾಗುತ್ತೆ. ಆ ಸಮಯದಲ್ಲಿ ನನ್ನ ಜೀವನಕ್ಕೆ ಮತ್ತೆ ಒಂದು ಬೆಳಕು ಬಂದಂತೆ ಬಂದವಳು ನಮ್ಮ ಯುವಿಕಾ ಹುಟ್ಟಿದಾಗ ನನಗೆ ಮತ್ತೆ ಒಂದು ಹೊಸ ಆಸೆ ಹುಟ್ಟಿತು. ಅವಳ ಚಿಕ್ಕ ಕೈ ಹಿಡಿದಾಗ ನನಗೆ ಮತ್ತೆ ಬದುಕುವ ಧೈರ್ಯ ಸಿಕ್ತು. ಅವಳ ನಗು ನನ್ನ ಹೃದಯದಲ್ಲಿ ನೋವನ್ನು ನಿಧಾನವಾಗಿ ಕಡಿಮೆ ಮಾಡಿತು. ಆದರೆ ಜೀವನ ಮತ್ತೆ ಒಂದು ಹೊಸ ಪರೀಕ್ಷೆಯನ್ನು ಕೊಟ್ಟಿತು. ಆದರೆ ಯುವಿಕಾ ಇಂದು SMA ಜೊತೆ ಹೋರಾಟ ಮಾಡುತ್ತಿದ್ದಾಳೆ. ಒಬ್ಬ ಅಮ್ಮನಾಗಿ ಮಗುವಿನ ಕಷ್ಟ ನೋಡೋದು ತುಂಬ ಕಠಿಣ ಅನಿಸುತ್ತೆ. ಆದರೆ ಯುವಿಕಾ ನನಗೆ ಒಂದು ದೊಡ್ಡ ಸ್ಫೂರ್ತಿ. ಕೆಲವೊಮ್ಮೆ ಅನಿಸುತ್ತೆ ಅವಳಿಂದ ನಾನು ಕಲಿಯೋದು ಎಷ್ಟೊಂದಿದೆ ಅಂತ. ಯಾಕಂದರೆ ಆ ನೋವಲ್ಲೂ ಅವಳು ಪ್ರತಿದಿನವೂ ಒಂದು ನಗುವನ್ನು ಕೊಡ್ತಾಳೆ. ಆ ನಗು ಹೇಳುತ್ತೆ ಆ ನಗು ನನಗೇನೋ ಹೇಳುವಂತೆ ಅನಿಸುತ್ತೆ. ಅದೇನು ಅಂದರೆ, ಅಮ್ಮ, ನಾವು ಇನ್ನೂ ಹೋರಾಟ ಮಾಡುತ್ತಿದ್ದೇವೆ. ಆ ಸಮಯದಲ್ಲಿ ನನಗೆ ಒಂದು ಸತ್ಯ ಗೊತ್ತಾಯಿತು. ಜೀವನದಲ್ಲಿ ಶಕ್ತಿ ಅಂದರೆ ದೇಹದಲ್ಲಿರುವ ಬಲ ಅಲ್ಲ, ಮನಸ್ಸಿನಲ್ಲಿ ಇರುವಂತಹ ಧೈರ್ಯ. ಇಂದು ನಾನು ಒಂದು ಮಾತು ನಂಬಿದ್ದೇನೆ, ನೋವು ನಮ್ಮ ಜೀವನಕ್ಕೆ ಬರಬಹುದು, ಕಷ್ಟಗಳು ಕೂಡ ಬರಬಹುದು. ಆದರೆ ನಾವು ಧೈರ್ಯ ಕಳ್ಕೊಳ್ಬಾರ್ದು. ಯಾಕಂದರೆ ಪ್ರತಿ ಕತ್ತಲೆಯ ನಂತರವೂ ಒಂದು ಬೆಳಕು ಬರುತ್ತೆ. ಹಾಗೆ ನನ್ನ ಜೀವನದಲ್ಲೂ ಬೆಳಕಂತೆ ಬಂದವಳು ನನ್ನ ಮಗಳು ಯುವಿಕಾ. ಅವಳು ನನಗೆ ಪ್ರತಿದಿನವೂ ನೆನಪಿಸುವಂತೆ ಅನಿಸುತ್ತೆ, ಹೋಪ್ ಎಂದಿಗೂ ಸಾಯೋದಿಲ್ಲ ಅಂತ. ಒಬ್ಬ ತಾಯಿ ಹೃದಯದಲ್ಲಿ ಒಂದು ಪ್ರಾರ್ಥನೆ ಯಾವಾಗಲೂ ಇದ್ದೇ ಇರುತ್ತೆ, ನಮ್ಮ ಮಕ್ಕಳು ಸದಾ ಸುರಕ್ಷಿತವಾಗಿರಲಿ ಅಂತ ಅಲ್ವಾ? ಸ್ಟೇ ಸ್ಟ್ರಾಂಗ್ ಯುವಿಕಾ. ನಮ್ಮ ಈ ಪಯಣದಲ್ಲಿ ನೀವು ತೋರಿಸುತ್ತಿರುವಂಥ ಪ್ರೀತಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಯುವಿಕಾಗಿರುವಂಥ SMA ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.